ಮೃಷ್ಟಾನ್ನ ಭೋಜನ ಬಡಿಸಿದರೂ ಆತನಿಗೆ ಚಪಾತಿ ಇಲ್ಲದೆ ಹೋದರೆ ಆ ಊಟವು ರುಚಿ ಕಾಣದು. ಚಪಾತಿ ಇಲ್ಲದೆ ಊಟ ಮಾಡುವಾಗಲೆಲ್ಲ ತನ್ನ ಅತ್ತಿಗೆಯನ್ನು ಸ್ಮರಿಸಿಕೊಂಡು ವ್ಯಥೆಪಡುವನು. ಇನ್ನೊಂದು ಹೆಣ್ಣು ನೋಡಿ ರಂಗನಾಥನಿಗೆ ಮದುವೆ ಮಾಡಬೇಕೆಂಬ ಯೋಚನೆಯು ಸೀತಮ್ಮನ ಮನದಲ್ಲಿದೆ. ರಂಗನಾಥನು ಮಾತ್ರ ಆ ವಿಷಯವಾಗಿ ಚಕಾರ ಶಬ್ದವನ್ನು ಎತ್ತದೆ ತನ್ನ ಪಾಡಿಗೆ ತಾನಿರುವನು. 4 ತಿಂಗಳು ಕಳೆಯಿತು. ಚಪಾತಿ ಇಲ್ಲದೆ ಸರಿಯಾಗಿ ಊಟ ಮಾಡದ ಸೋಮನಾಥನು ದಿನದಿನಕ್ಕೆ ಸೊರಗುತ್ತಲೇ ಇರುವನು. ಮಗನ ಸ್ಥಿತಿಯನ್ನು ಸೀತಮ್ಮನಿಂದ ನೋಡಲಾಗಲಿಲ್ಲ. ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಸೋಮನಾಥನು ಮಧ್ಯಾಹ್ನ 3 ಗಂಟೆಯ ನಂತರ ಮನೆಗೆ ಬಂದಾಗ ಸೀತಮ್ಮನು, ನೀನು ಚಪಾತಿ ತಿಂದು 15 ದಿನಗಳ ಮೇಲಾಯಿತಲ್ಲವೇ ಎಂದು ಕೇಳಿದಳು. 15 ದಿನಗಳೇಕಮ್ಮ, 15 ವರ್ಷಗಳೆಂದು ಹೇಳು. ಅತ್ತಿಗೆ ಯಾವಾಗ ಸತ್ತಳೋ ಅವತ್ತಿಗೆ ಚಪಾತಿಯು ಸತ್ತು ಸಮಾಧಿಯಾಯಿತು. ಹೀಗೇಕಮ್ಮ ಆ ಮಾತು ಎಂದು ಬೇಸರ ಹಾಗೂ ಪ್ರೀತಿಯಿಂದ ಹೇಳಿದ ಸೋಮನಾಥ. ನಾಳೆ ಬೆಳಿಗ್ಗೆ ಚಪಾತಿ ಮಾಡಿಕೊಡುತ್ತೇನೆ ಸೋಮು, ಬೇಕಾದಷ್ಟು ತಿಂದು ಮಧ್ಯಾಹ್ನದ ಊಟಕ್ಕೂ ಕಟ್ಟಿಕೊಂಡು ಹೋಗು. ಸೋಮನಾಥನು ತನ್ನ ಸಂತೋಷ ವ್ಯಕ್ತಪಡಿಸಿ ಮೌನವಹಿಸಿದ. ಆ ರಾತ್ರಿ ಊಟಕ್ಕೆ ಮೊದಲು ಸೀತಮ್ಮನಿಗೆ ಇದ್ದಕ್ಕಿದ್ದ ಹಾಗೆ ತಲೆನೋವು ಕಾಣಿಸಿಕೊಂಡಿತು. ತನ್ನ ಬಾಧೆಯನ್ನು ಮಕ್ಕಳ ಬಳಿ ಹೇಳದೆ ಅವರಿಗೆ ಊಟಕ್ಕಿಟ್ಟು ತಾನು ಕೊಂಚ ಮಾತ್ರ ಊಟ ಮಾಡಿ ಅವರಿಗೆ ಹಾಸಿಕೊಟ್ಟು ತಾನು ಹಾಸಿಕೊಂಡು ಮಲಗಿದಳು. ತಲೆನೋವು ಹೀಗೇ ಇದ್ದರೂ ಬೆಳಿಗ್ಗೆ ಚಪಾತಿ ಮಾಡುವುದಕ್ಕಾಗುವುದಿಲ್ಲವೆಂದು ಭಾವಿಸಿದಳು. ಆದರೂ ತನ್ನ ಅಭಿಪ್ರಾಯವನ್ನು ಮಕ್ಕಳು ಬಳಿ ಹೇಳಲಿಲ್ಲ. ಚಪಾತಿಯ ಬಗ್ಗೆ ಕನಸು ಕಾಣುತ್ತಿದ್ದ ಸೋಮನಾಥನಿಗೆ ರಾತ್ರಿ 2 ಗಂಟೆ ವೇಳೆಗೆ ಎಚ್ಚರಿಕೆಯಾಯಿತು. ಮುಖದ ಮೇಲಿನ ಮುಸುಕು ತೆಗೆದು ಬೆಳಗಾಗಿರಬಹುದೇ ಎಂದು ನೋಡಿದ. ಅಡುಗೆ ಮನೆಯಲ್ಲಿ ಬೆಳಕು ಕಾಣುತ್ತಿದೆ. ನನ್ನ ಅಮ್ಮನು ಚಪಾತಿ ಬೇಯಿಸುತ್ತಿರಬಹುದೆಂದುಕೊಂಡು ಮೆಲ್ಲನೆ ಎದ್ದು ಹಾಲಿನ ದೀಪವೇನೂ ಹತ್ತಿಸದೆ ಅಡುಗೆ ಮನೆ ಬಾಗಿಲಿನ ಬಳಿಗೆ ಹೋಗಿ ಒಳಗೆ ನೋಡಿದ. ಒಲೆ ಉರಿಯುತ್ತಿದೆ. ಒಲೆಗೆ ಮುಖ ಕೊಟ್ಟು ಬಾಗಿಲಿಗೆ ಬೆನ್ನು ಮುಖಳಾಗಿ ಕುಳಿತು ಹಲಗೆ ಮೇಲೆ ಚಪಾತಿಯನ್ನು ಲಟ್ಟಣಿಗೆಯಿಂದ ಉಜ್ಜುತ್ತಾ ಹೆಂಚಿನ ಮೇಲೆ ಚಪಾತಿಯನ್ನು ಬೇಯಿಸುತ್ತಿರುವ ತಾಯಿಯನ್ನು ನೋಡಿದ. ಎಡಪಕ್ಕದಲ್ಲಿ ಬೇಯಿಸಿರುವ ಚಪಾತಿಗಳು 1 ಅಡಿ ಎತ್ತರ ಇದೆ. ತಾಯಿಯು ನನಗಾಗಿ ಬೇಗನೆ ಎದ್ದು ಚಪಾತಿ ಮಾಡುತ್ತಿದ್ದಾಳೆಂದುಕೊಂಡು ಸೋಮನಾಥನು ಆಕೆಯನ್ನು ತನ್ನ ಮನದಲ್ಲಿಯೇ ಕೊಂಡಾಡಿದ್ದ. ಚಪಾತಿಯ ರಾಶಿಯನ್ನು ನೋಡುತ್ತಿದ್ದ ಹಾಗೆ ಆತನ ಬಾಯಿಯಲ್ಲಿ ನೀರೂರಿತು. ಮುಖ ತೊಳೆದುಕೊಂಡು ಬಂದು ತನಗೆ ತೃಪ್ತಿಯಾಗುವಷ್ಟು ತಿನ್ನುವೆನೆಂದುಕೊಂಡು ಸ್ನಾನದ ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಟವಲಿನಿಂದ ಒರೆಸಿಕೊಳ್ಳುತ್ತಾ ಹೊರಗೆ ಬಂದ.